ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಝೂಮ್ ಅಲ್ಲಿ ಸೇರಿ ಬಂದಿರುವಂತ ಎಲ್ಲ ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸಿ ಈ ದಿನದ ಧ್ಯಾನವನ್ನು ನಾವು ಮುಂದುವರಿಸೋಣ. ಪ್ರಿಯರೇ, ಈ ದಿನದ ಧ್ಯಾನದಲ್ಲಿ ಸತ್ಯವೇದ ಭಾಗ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 57ನೇ ವಚನದಿಂದ 66ನೇ ವಚನದವರೆಗೆ ವಾಕ್ಯ ಭಾಗ ಕೊಡಲ್ಪಟ್ಟಿದೆ. ಕ್ಲುಪ್ತವಾಗಿ ಅದನ್ನು ನಾವು ಜ್ಞಾಪಕ ಮಾಡಿಕೊಂಡು ಮುಂದಿನ ಮಿಷನರಿ ಅವರ ಚರಿತ್ರೆಯನ್ನು ನಾವು ಹಿಂತಿರುಗಿಸಿ ನೋಡೋಣ. ಪ್ರಿಯರೇ, ಇಲ್ಲಿ ಗಮನಿಸಿ ನೋಡುವಾಗ ಒಂದು ಸೇವಕರ ಕುಟುಂಬ, ಆ ಸೇವಕರು ಇಬ್ಬರು ಕೂಡ ಗಂಡ ಹೆಂಡತಿ ಇರ್ತಾರೆ, ಬಹಳ ವಯಸ್ಸಾದಂಥವ್ರು. ಆದರೆ ಅವರಲ್ಲಿ ನೋಡುವಾಗ ಅವರಿಬ್ರು ಕೂಡ ಕರ್ತನಲ್ಲಿ ಭಯಭಕ್ತಿಯಿಂದ ಎಲ್ಲ ಆಜ್ಞೆಗಳನ್ನು, ನಿಯಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದಂಥ ಕುಟುಂಬ. ಅವರಿಗೆ ಆ ರೀತಿ ದೇವರಲ್ಲಿ ಭಯಭಕ್ತಿಯಲ್ಲಿದ್ದಂಥ ಗಂಡ ಹೆಂಡತಿ ಕೂಡ ಒಂದು ಕೊರತೆ ಏನಂತಂದ್ರೆ ಮಕ್ಕಳಿಲ್ಲದೆ ಇರುವಂತದ್ದು. ಆದ್ರೆ ಆ ರೀತಿ ಕೊರತೆಯಲ್ಲಿರುವಂತ ಸಮಯದಲ್ಲಿ ಅವರು ದೇವರ ಆಲಯದಲ್ಲಿ ಧೂಪವನ್ನು ಅರ್ಪಿಸುವಂತ ಸಮಯದಲ್ಲಿ ಆ ಸೇವಕರಿಗೆ ಒಂದು ದೇವದೂತನ ದರ್ಶನವನ್ನು ಕೊಟ್ಟು, ನಿನ್ನ ಹೆಂಡತಿ ಒಂದು ಮಗುವನ್ನು ಹಡಿಯುಲ್ಲ ಅಂತ ಹೇಳ್ತಾರೆ. ದೇವದೂತರು ಹೇಳುವಾಗ ಅವರು ಅಪನಂಬಿಕೆಯನ್ನು ಉಂಟು ಮಾಡಿ, ಇದು ಹೆಂಗೆ ಸಾಧ್ಯ ಇದು? ಯಾಕಂದ್ರೆ ವಯಸ್ಸಾಗಿರುವಂತ ಸಮಯದಲ್ಲಿ ಇದು ಹೆಂಗೆ ಸಾಧ್ಯವಾಗುತ್ತದೆ ಅಂತ ಹೇಳಿದಾಗ, ತಕ್ಷಣ ಈ ಕಾರ್ಯ ನೆರವೇರುವವರೆಗೂ ನಿನಗೆ ಬಾಯಿ ಮಾತು ಕಟ್ಟಾಗ್ತದೆ, ಅಂದ್ರೆ ನೀನು ಮೂಕನಾಗಿರದೆ ಇರ್ಬೇಕು ಅಂತ ಹೇಳಿದ ತಕ್ಷಣ ಅವ್ರ ಬಾಯಿ ಮತ್ತೆ ಹೋಗ್ಬಿಡುತ್ತೆ. ಅದಕ್ಕೆ ಮುಂಚೆ ಎಲ್ಲ ಯಾವ ಮಗು ಹುಟ್ಟುತ್ತದೆ, ಆ ಮಗುವಿನ ವಿಷಯದಲ್ಲಿ ಮತ್ತೆ ಅವ್ರಿಗೆ ಎಂತ ಹೆಸರಿಡಬೇಕು ಎಲ್ಲ ಕೂಡ ಅಲ್ಲಿ ದೇವದೂತರು ಹೇಳ್ತಾರೆ. ಆದ್ರೆ ಇವರ ಅಪನಂಬಿಕೆಯಿಂದ ಅವರಿಗೆ ಮಾತು ಹೋಗ್ಬಿಡ್ತದೆ. ಮತ್ತೆ ಆ ದೇವದೂತರು ಹೇಳಿದ ಹಾಗೆ ಮುಂದೆ ಆ ಕಾರ್ಯ ನೆರವೇರ್ತದೆ. ಅವರಿಗೊಂದು ಮಗು ಜನಿಸ್ತದೆ. ಮತ್ತೆ ಅದಕ್ಕೆ ಹೆಸರನ್ನು ಇಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಎಲ್ಲ ಜನರು ಅಲ್ಲಿರುವಂತವರೆಲ್ಲರೂ ಕೂಡ ಹೆಸರಿಡ್ಲಿಕ್ಕೆ ಕೇಳ್ತಾರೆ, ಎಂತ ಹೆಸರಿಡ್ಬೇಕು. ಆ ಜನರೆಲ್ಲ ಅನ್ಕೊಂಡು ಅವ್ರ ಅಪ್ಪನ ಹೆಸರೇ ಇಟ್ಬಿಡೋಣ ಈ ಮಗುಗೆ ಅಂತ ಹೇಳುವಾಗ, ಇಲ್ಲ, ಆ ಒಂದು ಸೇವಕರು ಏನ್ ಮಾಡ್ತಾರೆ, ಒಂದು ಹಲಗೆ ತಂದು ಇಂಥ ಹೆಸರೇ ಇಡಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಆ ಹೆಸರನ್ನು ನೇಮಕ ಮಾಡ್ತಾರೆ. ಆಮೇಲೆ ಆ ಹೆಸರಿಟ್ಟ ತಕ್ಷಣನೇ ಏನಾಗುತ್ತೆ, ಅವರಿಗೆ ಬಾಯಿ ಮಾತು ಬರುತ್ತೆ. ಅಪನಂಬಿಕೆಯಿಂದ ಇದ್ದಂತ ಸಮಯದಲ್ಲಿ ಅವ್ರ ಬಾಯಿ ಕಟ್ಟಾಗುತ್ತೆ. ಯಾವಾಗ ಆ ಒಂದು ದೇವದೂತರು ಹೇಳಿದಂತ ಕಾರ್ಯ ನೆರವೇರ್ತದೋ ತಕ್ಷಣ ಅವರಿಗೆ ಬಾಯಿ ಬರುತ್ತೆ. ಬಾಯಿ ಬಂದ ತಕ್ಷಣ ಆ ಜನರೆಲ್ಲರೂ ಕೂಡ ಈ ಕೂಸು ಎಂತದ್ದಾಗಿರುವನು ಎಂದು ಈ ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರು ಅಂತ ಹೇಳಿ ನಾವು ನೋಡ್ತೇವೆ. ಮತ್ತೆ ಆ ಕರ್ತನ ಹಸ್ತವು ಅದರ ಮೇಲೆ ಇತ್ತು ಅಂತ ಹೇಳಿ, ಕರ್ತನ ಹಸ್ತವು ಆ ಮಗು ಮೇಲೆ ಇತ್ತು. ಇದೇ ಮುಖ್ಯವಾದಂತ ಇವತ್ತು ಬಾಯ್ಪಟ್ಟ ವಚನ ಕೂಡ ಕೊಡಲ್ಪಟ್ಟಿದೆ. ಪ್ರಿಯರೇ, ಇಲ್ಲಿ ಗಮನಿಸಿ ನೋಡುವಾಗ ಈ ಘಟನೆ ನಮ್ಮೆಲ್ಲರಿಗೂ ಗೊತ್ತುಂಟು. ಅದು ನಾನು ಶಾರ್ಟ್ ಆಗಿ ನಾನು ಹೇಳಿದ್ದೀನಿ, ಯಾಕಂದ್ರೆ ಇದೆಲ್ಲರಿಗೂ ಕೂಡ ತಿಳಿದಂತ ವಾಕ್ಯ ಭಾಗ ಈ ಘಟನೆ. ಅದರಿಂದ ಇಲ್ಲಿ ಯಾರಂತ ಗೊತ್ತು, ಜಕರ್ಯ, ಎಲಿಸಬೆತ್ತಲು, ಅವರಿಗೆ ಹುಟ್ಟುವಂತ ಮಗು ಯೋಹಾನ, ಸ್ನಾನಿಕನಾದ ಯೋಹಾನ. ಇದು ನಮಗೆ ಬಹಳ ಅದ್ಭುತವಾದಂತ ಒಂದು ಸಂಗತಿ. ಸೇವಕರಲ್ಲಿ ಅವ್ರ ಎಂತ ಭಯಭಕ್ತಿಯಲ್ಲಿ ಇದ್ರು ಕೂಡ ಅವ್ರಿಗೊಂದು ಕೊರತೆ ಇತ್ತು. ಆ ಕೊರತೆ ಕೂಡ ದೇವರು ನೀಗಿಸಲ್ಪಟ್ಟು ಅವ್ರ ಅದ್ಭುತವಾದಂತ ರೀತಿಯಲ್ಲಿ ಒಂದು ಮಗು ಯೋಹಾನನು ಅವರ ಜೀವನದಲ್ಲಿ ಬರ್ತಾರೆ.
ಆ ಮಗುವಿನ ವಿಷಯದಲ್ಲಿ ಕೂಡ ನಾವು ನೋಡುವಾಗ ಈ ಅಧ್ಯಾಯ ಪೂರ್ತಿ ನೀವು ಓದಿದ್ರೆ ಗೊತ್ತಾಗತ್ತೆ. ಇಲ್ಲಿ ಮುಖ್ಯವಾದಂತ ವಾಕ್ಯ ಏನಪ್ಪಾ ಅಂತಂದ್ರೆ, ಕರ್ತನ ಹಸ್ತವು ಅದರ ಮೇಲೆ ಇತ್ತು ಅನ್ನುವಂಥದ್ದೇ. ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ಆ ಚರಿತ್ರೆಯಲ್ಲಿ ದಾಖಲೆ ಆಗಿರುವಂತ ಜೋಹಾನ್ ಗುಟೆನ್ಬರ್ಗ್ ಅನ್ನುವಂಥವರ ಒಂದು ಜೀವನದಲ್ಲಿ ಕೂಡ ಕರ್ತನ ಹಸ್ತವು ಅವರ ಮೇಲೆ ಇತ್ತು. ಅದಕ್ಕೋಸ್ಕರನೇ ಈ ವಾಕ್ಯ ಭಾಗ ಅಲ್ಲಿ ಕೊಡಲ್ಪಟ್ಟಿದೆ. ಯಾಕಂದ್ರೆ ಕರ್ತನ ಹಸ್ತವಿಲ್ಲದೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದು ತಿಳ್ಕೊಳ್ಬೇಕು. ಎಲ್ಲ ಸೇವಕರು ಮತ್ತು ಜೀವನಲ್ಲಿರುವಂತ ಎಲ್ಲ ವಿಶ್ವಾಸಿಗಳು ಒಂದು ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು, ಕರ್ತನ ಹಸ್ತವಿಲ್ಲದೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು. ಯಾಕಂದ್ರೆ ಕರ್ತನ ಹಸ್ತವು ಯಾವಾಗ ಇರ್ತದೋ ಆವಾಗಲೇ ಅನೇಕ ಅದ್ಭುತ ಕಾರ್ಯಗಳು, ಅನೇಕ ಆತ್ಮಗಳು ಮತ್ತು ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು ಸ್ವಂತ ಬಲದಿಂದ, ಸ್ವಂತ ಜ್ಞಾನದಿಂದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಹಸ್ತವಿರುವಾಗ ಅವರಿಗೆ ವಿದ್ಯಾ ಇರಲಿ, ವಿದ್ಯಾಭ್ಯಾಸ ಇಲ್ಲದೆ ಇರಲಿ, ಅಜ್ಞಾನಿಗಳಾಗಿರ್ಲಿ, ಬಲಹೀನರಾಗಿರ್ಲಿ, ಏನಕ್ಕೂ ಉಪಯೋಗ ಇಲ್ಲದಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ದೇವರ ಹಸ್ತವಿರುವಾಗ ಖಂಡಿತ ಅವರನ್ನು ಉನ್ನತ ರೀತಿಯಲ್ಲಿ ಆತ್ಮನು ನಡೆಸುತ್ತಾನೆ ಅನ್ನುವಂಥದ್ದು ಎಂದಿಗೂ ನಾವು ಮರಿಬಾರ್ದು. ಯಾಕಂತಂದ್ರೆ ಇಲ್ಲಿ ಗಮನಿಸಿ ನೋಡುವಾಗ ಒಂದು 2 ವಿಷಯಗಳನ್ನು ಇಲ್ಲಿ ತಿಳಿಸ್ತೀನಿ. ಆದಿಕಾಂಡ 39:2 ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ಧನಿಯ ಮನೆಯೊಳಗೆ ಸೇವಕನಾದನು. ಅಂದ್ರೆ ಇಲ್ಲಿ ಯೋಸೇಫನ ಸಂಗಡ ದೇವರು ಇದ್ದದ್ರಿಂದ, ದೇವರ ಹಸ್ತವು ಅವನ ಮೇಲೆ ಇರುವುದರಿಂದ ಅವನು ಅಭಿವೃದ್ಧಿ ಆಗುತ್ತಾ ಬಂದನು. ಅನೇಕ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಶೋಧನೆಗಳಲ್ಲಿ ಅವರು ಜಯವನ್ನು ಹೊಂದುವುದಕ್ಕೆ ಕಾರಣ ಮತ್ತು ಉನ್ನತ ಸ್ಥಾನಕ್ಕೆ ಬರುವಂತ ಕಾರಣ ಮತ್ತು ಅನೇಕರಿಗೆ ಪೋಷಿಸುವಂತ ಒಂದು ದೊಡ್ಡ ಆಶೀರ್ವಾದ ಬಂದಂತ ಕಾರಣ ಒಂದೇ ಒಂದು, ಏನಂತಂದ್ರೆ ಅವರ ಜೊತೆಯಲ್ಲಿ ದೇವರಿದ್ರು, ದೇವರ ಹಸ್ತ ಇತ್ತು ಅಂತ ಹೇಳಿ ನಾವು ನೋಡ್ತೇವೆ. ಆದ್ರಿಂದ ಪ್ರೇರೆ, ಈ ಒಂದು ಗುಟೆನ್ಬರ್ಗ್ ಅವರ ಜೊತೆಯಲ್ಲಿ ಕೂಡ ದೇವರು ಇದ್ದಿದ್ರಿಂದಾನೇ ದೊಡ್ಡ ಸಕ್ಸಸ್ ಅನ್ನು ಅವರು ಕಾಣಿದ್ರು, ದೇವರ ರಾಜ್ಯವನ್ನು ಕಟ್ಟಿದ್ರು, ದೇವರಿಗಾಗಿ ಜೀವಿಸಿದ್ರು. ಯಾಕಂತಂದ್ರೆ ಆ ಸ್ವರ್ಗಕ್ಕೆ ದೇವರು ಯೇಸು ಕ್ರಿಸ್ತನ ಅನ್ನುವಂಥದ್ದು ಅವರ ಮುಖಾಂತರ ಅನೇಕ ಜನರಿಗೆ ಅದು ಪ್ರಕಟವಾಯಿತು. ಆದ್ರಿಂದ ಇಲ್ಲಿ ಈ ವಿಷಯವನ್ನು ನಾವೆಂದಿಗೂ ಮರೆಯಬಾರದು. ಅರ್ಥಾತ್ ಅದಕ್ಕೆ ಅಪೊಸ್ತಲರ ಕೃತ್ಯಗಳಲ್ಲಿ ಕೂಡ ನಾವು ನೋಡುವಾಗ 11ನೇ ಅಧ್ಯಾಯ 21ನೇ ವಚನದಲ್ಲಿ ಕರ್ತನ ಹಸ್ತವು ಅವರಿಗೆ ಸಹಾಯವಾದದರಿಂದ ಬಹುಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಅಂತ್ಯೋಕ್ಯದಲ್ಲಿ ನಡೆದಂತ ಒಂದು ದೊಡ್ಡ ಉಜ್ಜೀವನ. ಅಲ್ಲಿ ಏನಂತಂದ್ರೆ ಗ್ರೀಕರೆಲ್ಲ ಕೂಡ ಕುಪ್ರಾದವರು ಒಂದು ಗ್ರೀಕರಿಗೆಲ್ಲ ಕೂಡ ತಿಳಿಪಡಿಸಿ ಅಂತ್ಯೋಕ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಕ್ರೈಸ್ತರು ಅನ್ನುವಂತ ಹೆಸರು ಮತ್ತೆ ಅಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಿರುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಬಂದಂತ ಕ್ರಿಸ್ತನ ವಿಷಯದಲ್ಲಿ ತಿಳಿಪಡಿಸುವಂತವರ ಜೊತೆಗೆ ಏನು ಕರ್ತನ ಹಸ್ತವು ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೆ ಕರ್ತನ ಹಸ್ತವು ಅವರಿಗೆ ಸಹಾಯವಾದುದರಿಂದ ಬಹುಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಇವತ್ತು ನಮ್ಮ ಜೊತೆಯಲ್ಲಿ ಕೂಡ ದೇವರ ಹಸ್ತವಿದೆ ಅನ್ನುವಂಥದ್ದು ನಾವೆಂದಿಗೂ ಮರೆಯಬಾರದು. ಅದಕ್ಕೆ ಕರ್ತನ ಹಸ್ತಕ್ಕೆ ನಾವು ಒಪ್ಪಿಸ್ಬೇಕು. ಕರ್ತನು ನಮ್ಮ ಜೊತೆಯಲ್ಲಿದ್ದು ಕೆಲಸ ಮಾಡುವಾಗ ಅನೇಕ ಅತಿಶಯವಾದಂತ ಕಾರ್ಯಗಳನ್ನು ನಾವು ಕಾಣಬಹುದು, ಅನೇಕ ಆತ್ಮಗಳನ್ನು ಗೆಲ್ಲಬಹುದು. ಅರ್ಥ ಆಯ್ತು? ಅದಕ್ಕೋಸ್ಕರನೇ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಕರ್ತನ ಹಸ್ತವು ನಮ್ಮ ಮೇಲೆ ಸದಾ ಇರುವಂತೆ ನಾವು ಯಾವಾಗಲೂ ಕೂಡ ಅದನ್ನು ಮರೆಯಬಾರದು. ನಾವು ಹೆಚ್ಚಾಗಿ ಕರ್ತನ ಹಸ್ತವನ್ನು ನಾವು ಬಯಸಿ ನನ್ನ ಜೊತೆಯಲ್ಲಿ ಕರ್ತನಿದ್ದಾನೆ ಎಂಬುದಾಗಿ, ನಾವು ನಮ್ಮ ಜೊತೆಯಲ್ಲಿ ಅವರೇ ಕೆಲಸ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವು ಪ್ರತಿಯೊಬ್ಬೊಬ್ಬರು ಈ ಸೇವೆಯಲ್ಲಿ ನಾವು
ಜಯದ ಜೀವಿತವನ್ನು ಜೀವಿಸುವುದಕ್ಕೆ ನಾವು ದೇವರನ್ನೇ ಆಧಾರ ಮಾಡಿಕೊಂಡು ಮುಂದೆ ಸಾಗಬೇಕು. ಆದ್ದರಿಂದ ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಕರ್ತನ ಹಸ್ತವನ್ನು ನಾವು ವಹಿಸಬೇಕು. ಅದಕ್ಕೆ ಇಲ್ಲಿ ನೋಡುವಾಗ ಆ ಕರ್ತನ ಹಸ್ತವು ಅದರ ಮೇಲೆ ಇತ್ತು. ಅದರ ಮೇಲೆ ಅಂತಂದ್ರೆ ಯೋಹಾನನ ಮೇಲೆ, ಸ್ನಾನಿಕನಾದ ಯೋಹಾನನ ಮೇಲೆ ಕರ್ತನ ಹಸ್ತವಿದ್ದದ್ರಿಂದಾನೆ ಕರ್ತನ ಮಾರ್ಗಗಳನ್ನು ಸಿದ್ಧಪಡಿಸಿ ಅನೇಕರಿಗೆ ಸುವಾರ್ತೆಯನ್ನು ಧೈರ್ಯವಾಗಿ ಸಾರುವುದಕ್ಕೆ ಆಯಿತು. ಅದರಲ್ಲಿ ಅನೇಕ ಮಂದಿ ದೇವರ ಕಡೆಗೆ ತಿರುಗಿಕೊಂಡ್ರು. ಅದರಲ್ಲಿ ಹಿಂಸೆ ಕೂಡ ಪ್ರಾರಂಭವಾಯಿತು. ಪ್ರೀತಿಯುಳ್ಳವರೇ, ಆದದರಿಂದ ಈ ಒಂದು ಸಮಯದಲ್ಲಿ ನಾವು ಒಬ್ಬೊಬ್ಬರು ಕೂಡ ಈ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಅದಕ್ಕೆ ಈ ಸಮಯದಲ್ಲಿ ನಾವು ಒಬ್ಬೊಬ್ಬರು ಕೂಡ ಈ ದಿನದಲ್ಲಿ ಕೊಡಲ್ಪಟ್ಟಿರುವಂತ ಆ ಒಂದು ಮಿಷನರಿ ಕುರಿತು ನಾವು ಧ್ಯಾನ ಮಾಡೋಣ. ಆ ಮಿಷನರಿ ಬಗ್ಗೆ ನಾವು ನೋಡುವಾಗ ಅವರು 1398 ರಿಂದ 1468 ವರೆಗೆ, ಅಂದ್ರೆ 70 ವರ್ಷ ಅವರು ಜೀವನ ಮಾಡಿದ್ದಾರೆ. ಅವರ ಜೀವನದಲ್ಲಿ ಅನೇಕ ಸೇವೆಗಳನ್ನು ಅವರು ಮಾಡಿರುವಂತದ್ದು ನಾವು ನೋಡ್ತಾ ಇರ್ತೀವಿ. ಮತ್ತೆ ಅವರ ಆರಂಭಿಕ ಜೀವನ ಮತ್ತು ಅವರ ಕರೆ 1398 ಸುಮಾರಿಗೆ ಜರ್ಮನಿಯ ಮೈಂಜ್ ನಲ್ಲಿ ಅವರು ಜನಿಸ್ತಾರೆ. ಮತ್ತೆ ಲೋಹದ ಕೆಲಸಗಾರ, ಅವ್ರು ಮಾಡ್ತಾ ಇರುವಂತ ಲೋಹದ ಕೆಲಸಗಾರ ಮತ್ತು ಅಕ್ಕಸಾಲಿಗನಾಗಿ ತರಬೇತಿ ಪಡೆದವರು. ಈ ಒಂದು ತರಬೇತಿಯಿಂದ ಮುದ್ರಣ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ಅವರಿಗೆ ಸಹಾಯ ಮಾಡಿತಂತೆ. ಮತ್ತೆ ಜ್ಞಾನವನ್ನು, ವಿಶೇಷವಾಗಿ ದೇವರ ವಾಕ್ಯವನ್ನು ಹೆಚ್ಚಿನ ಜನರೊಂದಿಗೆ ಹಂಚಿಕೊಳ್ಳುವ ಬಯಕೆಯಿಂದ ಅವರು ಪ್ರೇರಿತವಾಗುವಂತವರಾಗಿದ್ದಾರೆ. ಪ್ರೇರೆ, ಇಲ್ಲಿ ನಾವು ಗಮನಿಸಿ ನೋಡುವಾಗ ಅವರು ಯಾವೊಂದು ಕೆಲಸ ಮಾಡ್ತಾ ಇದ್ದರೋ, ಅವ್ರು ಎದರಲ್ಲಿ ತರಬೇತಿ ಹೊಂದಿದ್ರೋ ಆ ಒಂದು ತರಬೇತಿ ಮುಖಾಂತರ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅವರಿಗೆ ಸಹಾಯ ಮಾಡಿತು ಅಂತ ಕೂಡ ನಾವು ನೋಡ್ತೀವಿ. ಅದು ಮಾತ್ರವಲ್ಲದೆ ಅವರ ಒಂದು ಕೆಲಸ ಅದ್ಭುತಗಳು. 15ನೇ ಶತಮಾನವು ಅನೇಕ ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ಆವಿಷ್ಕಾರಗಳಿಂದ ಗುರುತಿಸಲ್ಪಟ್ಟಿರುವಂಥದ್ದು. ಆದರೆ ಎಲ್ಲಕ್ಕಿಂತ ಹೆಚ್ಚು ಸಂತೋಷ ಮತ್ತು ಜೀವನವನ್ನು ಬದಲಾಯಿಸುವ ಘಟನೆ ಅಂದ್ರೆ ದೇವರು ಅಮೂಲ್ಯ ವಾಕ್ಯದ ಮುದ್ರಣ. ಅಂದ್ರೆ ಅವರು ಫಸ್ಟ್ ಮುದ್ರಣ ಮಾಡುವಂತ ಯಂತ್ರವನ್ನು ಅವರು ಕಂಡುಹಿಡಿಯುವಂಥದ್ದು. ಈ ದೈವಿಕ ಮೈಲುಗಲ್ಲಿನ ಹೃದಯ ಭಾಗದಲ್ಲಿ ದೇವರಿಂದ ಆರಿಸಲ್ಪಟ್ಟ ವ್ಯಕ್ತಿ ಜಾನ್ ಗುಟನ್ಬರ್ಗ್ ಇದ್ರು. ಮತ್ತು ಧೈರ್ಯ, ಬುದ್ಧಿವಂತಿಕೆ ಮತ್ತು ಅಚಲವಾದ ದೃಢ ಸಂಕಲ್ಪದಿಂದ ಅವರು ತುಂಬಿರುವಂತವರು. ಮತ್ತು ನಿದ್ದೆ ಇಲ್ಲದ ರಾತ್ರಿಗಳು ಮತ್ತು ಕೇಂದ್ರೀಕೃತ ಆಲೋಚನೆಗಳೊಂದಿಗೆ ಗುಟನ್ಬರ್ಗ್ ಮುದ್ರಣ ತಂತ್ರಜ್ಞಾನವನ್ನು ಜಗತ್ತಿಗೆ ಪರಿಚಯಿಸಲು ತನ್ನ ಪ್ರಯಾಸ ನಾವು ನೋಡ್ತೀವಿ. ಅಂದ್ರೆ ಮೊಟ್ಟ ಮೊದಲನೇದಾಗಿ ಈ ಮುದ್ರಣ ಯಂತ್ರವನ್ನು ಅವರೇ ಪರಿಚಯ ಮಾಡಿದ್ರು. ಮತ್ತು ಅದನ್ನು ಚರ್ಮದ ಮೇಲೆ ಬರೆದ ಧರ್ಮ ಗ್ರಂಥಗಳಿಂದ ಪ್ರೇರಿತರಾಗಿ ಮತ್ತು ಪ್ರತಿ ಆತ್ಮವು ಸತ್ಯವೇದದ ಪ್ರವೇಶಿಸಬೇಕೆಂಬ ತನಿಸಲಾಗದ ಬಾಯಾರಿಕೆಯಿಂದ ಪ್ರೇರೇಪಿಸಲ್ಪಟ್ಟ ಅವರು ಬಡತನ ಮತ್ತು ಅಪಹಾಸ್ಯವನ್ನು ಎದುರಿಸಿದರು. ಆದರೆ ತಮ್ಮ ಗುರಿಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ನೋಡ್ರಿ, ಬಡತನನೂ ಇತ್ತು ಅವ್ರಿಗೆ, ಮತ್ತೆ ಅನೇಕ ವಿಧವಾದಂತ ಕಷ್ಟಗಳು, ಅಪಹಾಸ್ಯ, ಇದೆಲ್ಲ ಕೂಡ ಅವರಿಗೆ ಎದುರಿಸಿದ್ರಂತೆ. ಇವತ್ತು ನಮಗೆ ಬಡತನ ಮತ್ತು ಈ ರೀತಿಯಾಗಿ ಕೆಲವು ಮಂದಿ ನಮ್ಮನ್ನು ಅಪಹಾಸ್ಯ ಮಾಡ್ತಾ ಇರ್ತಾರೆ. ಅಂತ ಸಮಯದಲ್ಲಿ ನಾವು ಇಟ್ಟುಕೊಂಡಿರುವಂತ ಗುರಿಯನ್ನು ಮರೆತು ಬಿಡ್ತೀವಿ. ಅದರ ಮೇಲೆ ನಮಗೆ ಯೋಚನೆ ಹೋಗ್ಬಿಡ್ತವೆ, ಇವ್ರು ಹಂಗಂದ್ರಲ್ಲ, ಮತ್ತು ನಮಗೆ ಬಡತನ, ನಮಗೆ ಕಷ್ಟ, ಇದರಿಂದ ನಾವ್ ಏನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅನೇಕ ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡಿ ನಾವಿಟ್ಕೊಂಡಿರುವಂತ ದೇವರ ಮೇಲೆ, ದೇವರು ಇಟ್ಟು ಕೊಟ್ಟಿರುವಂತ ಒಂದು ಜವಾಬ್ದಾರಿ ಮತ್ತು ದೇವರಿಟ್ಟಿರುವಂತ ಒಂದು ಗುರಿಯನ್ನು ನಾವೇನ್ ಮಾಡ್ಬಿಡ್ತೀವಿ, ನಾವು ಮರೆತು ಬಿಡ್ತೀವಿ.
ಯಾಕಂದ್ರೆ ಈ ಕಷ್ಟ, ಈ ಬಡತನ, ಮತ್ತೆ ಅನೇಕರು ನಿಂದಿಸುವಂತ ಸಮಯದಲ್ಲಿ ನಮಗೇನಾಗ್ಬಿಡ್ತದಂತೆ, ಅದ್ರ ಮೇಲೆನೆ ಹೋಗ್ಬಿಡುತ್ತೆ. ಯಾವತ್ತು ಕೂಡ ದೇವರ ಸೇವಕರಾದಂತ ನಾವು, ಕರ್ತನ ಹಸ್ತವು ನಮ್ಮ ಜೊತೆಯಲ್ಲಿದೆ. ನಾವ್ ಎಂದಿಗೂ ಯಾವುದಕ್ಕೂ ಕೂಡ ನಾವು ಚಿಂತೆ ಮಾಡದೆ, ನಾವಿಟ್ಕೊಂಡಿರುವಂತ ಗುರಿ ಆತ್ಮಗಳ ಆದಾಯ, ದೇವರ ರಾಜ್ಯವನ್ನು ಕಟ್ಟುವಂಥದ್ದು ಯಾವತ್ತೂ ಕೂಡ ನಾವು ಮರೆಯಬಾರದು. ಮತ್ತೆ ಅವರು ಮರದ ಬ್ಲಾಕ್ಗಳಿಂದ ಪ್ರಾರಂಭಿಸಿದ್ರಂತೆ, ಮತ್ತು ನಂತರ ಲೋಹದ ಪ್ರಕಾರಗಳನ್ನು ಅಭಿವೃದ್ಧಿಪಡಿಸಿದ್ರು, ಮತ್ತು ಬೈಬಲ್ನ ಪ್ರತಿಯೊಂದು ಪುಟವನ್ನು ತಮ್ಮ ಮುದ್ರಣ ಆಲಯದಲ್ಲಿ ಎಚ್ಚರಿಕೆಯಿಂದ ಹೊಂದಿಸಿದ್ರಂತೆ. ಆ ವಾಕ್ಯ ಯಾವ ರೀತಿ ಇರಬೇಕು, ಆ ಮುದ್ರಣ ಅದೇ ರೀತಿ ಏನು ಅಷ್ಟು ಇಂಟ್ರೆಸ್ಟ್ ಇಂದ ಆ ಒಂದು ಬೈಬಲ್ ಅನ್ನು, ಸತ್ಯವೇದವನ್ನು ಅವರು ಮುದ್ರಿಸುವಂತದ್ದು ಕೂಡ ನಾವು ನೋಡ್ತೀವಿ. ಅದು ಮಾತ್ರವಲ್ಲದೆ 1454ರಲ್ಲಿ ಗುಟನ್ಬರ್ಗ್ ಸತ್ಯವೇದದ ಮುದ್ರಿತ ರೂಪದಲ್ಲಿ ದೇವರ ಚಿತ್ತ ಅದು ಬಿಡುಗಡೆ ಆಯ್ತು. ಸಾವಿರಾರು ಜನರಿಗೆ ವಾಕ್ಯವನ್ನು ತಂದು ಕೊಟ್ರು. ಅದರಲ್ಲಿ ಅಪಹಾಸ್ಯ ಮಾಡುವವರನ್ನು ಮೌಳಿಗೊಳಿಸಿತು. ಅಂದ್ರೆ ಯಾರ್ಯಾರೆಲ್ಲ ಅಪಹಾಸ್ಯ ಮಾಡಿದ್ರೋ ಅವ್ರನ್ನೆಲ್ಲರೂ ಕೂಡ ಏನು ದೇವರ ಕಡೆಗೆ ತಿರುಗಿಕೊಳ್ಳುವಂತ ಒಂದು ದೊಡ್ಡ ಉಜ್ಜೀವನ ಉಂಟಾಗುತ್ತದೆ. ಅವರ ಶ್ರಮದ ವರ್ಷಗಳು ನಂಬಿಕೆ, ನವೀನ್ಯತೆ ಮತ್ತು ಉದ್ದೇಶದ ಪರಂಪರೆಯಾಗಿ ಮಾರ್ಪಟ್ಟವು. ಇಂದು ದೇವರು ತನ್ನ ರಾಜ್ಯಕ್ಕಾಗಿ ಅರ್ಥಪೂರ್ಣ ಕೊಡುಗೆಯನ್ನು ನೀಡಲು ನಿಮ್ಮನ್ನು ಸಹ ಕರೆಯುತ್ತದೆ. ಇವತ್ತು ನಮಗ್ ಕೂಡ ಇಂಥ ಒಂದು ರೀತಿಯಲ್ಲಿ ಏನು ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಈ ಒಂದು ಸುವಾರ್ತೆಯಲ್ಲಿ ನಮ್ಮನ್ನು ಕೂಡ ದೇವರು ಉಪಯೋಗಿಸಲಿಕ್ಕೆ ಈ ಮಿಷನರಿ ಮುಖಾಂತರ ದೇವರು ನಮ್ಮನ್ನು ಕೂಡ ಬಲಪಡಿಸುವ ಆತನಾಗಿದ್ದಾನೆ. ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನಾವು ಒಂದೊಂದು ಮಿಷನರಿಯನ್ನು ನೋಡುವಾಗ ಅವರಿಂದ ನಾವು ಏನಾದ್ರೂ ಕಳ್ತುಕೊಂಡು ಇದೇ ರೀತಿ ನಾವು ಕೂಡ ನಮ್ಮನ್ನು ಕೂಡ ಉಪಯೋಗಿಸು ದೇವರೇ, ನಾವು ಕೂಡ ನಿನ್ನ ರಾಜ್ಯಕ್ಕಾಗಿ ನಾವು ಉಪಯೋಗಿಸಲ್ಪಡಬೇಕಂತ ಹೇಳಿ ನಾವ್ಯಾವತ್ತು ಕೂಡ ಪ್ರಾರ್ಥನೆ ಮುಖಾಂತರ ಮುಂದೆ ಸಾಗುವುದು ಬಹಳ ಪ್ರಾಮುಖ್ಯ. ಮತ್ತೆ ಅವರ ಶ್ರಮದ ವರ್ಷಗಳು ಅವರ ಜೀವನವನ್ನು ಪ್ರತಿಬಿಂಬಿಸುವ ಒಂದು ಸತ್ಯವೇದ ವಾಕ್ಯ ಯಾವುದಪ್ಪ ಅಂತಂದ್ರೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ. ಈ ವಚನ, ಭೂಮ್ಯಾಕಾಶಗಳು ಅಳಿದು ಹೋಗುವವು, ಆದ್ರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಯಾಕಂತಂದ್ರೆ ಕರ್ತನ ಮಾತಿಗೆ ಅಷ್ಟು ಶಕ್ತಿ ಇದೆ. ಯಾಕಂದ್ರೆ ಈ ಭೂಮಿ ಆಕಾಶಗಳು ಉಂಟಾಗಿದ್ದೇ ಕರ್ತನ ಮಾತಿನಿಂದಲ್ವಾ, ದೇವರ ಮಾತುಗಳಿಂದಲೇ. ಆದ್ರೆ ಈ ಭೂಮಿ ಆಕಾಶ ಎಲ್ಲ ಅಳಿದು ಹೋಗುತ್ತೆ, ದೇವರ ಮಾತು ಮಾತ್ರ ಅಳಿದು ಹೋಗೋದಿಲ್ಲ. ಯಾಕಂತಂದ್ರೆ ಆ ವಾಕ್ಯದಿಂದನೇ ಇದೆಲ್ಲ ಈ ಸೃಷ್ಟಿ ಉಂಟಾಗಿದ್ದು. ಈ ಮಾತಿಗೆ, ದೇವರ ಮಾತಿಗೆ ಅಷ್ಟು ಶಕ್ತಿ ಇದೆ. ಆ ಮಾತುಗಳನ್ನು ಬೋಧಿಸುವಂತ, ಆ ವಾಕ್ಯಗಳನ್ನು ಅನೇಕರಿಗೆ ನಾವು ಪ್ರಕಟಿಸುವಂತ ಒಂದು ಭಾಗ್ಯ ದೇವರು ನಮ್ಗೆ ಕೊಟ್ಟಿದ್ದಾರಲ್ವೇ. ಆದ್ರಿಂದ ಪ್ರೇರೆ, ಈ ಮಾತುಗಳನ್ನು ನಾವು ಯಾವಾಗಲೂ ಕೂಡ ಮರೆಯದೆ ನಾವು ಆ ವಾಕ್ಯಗಳನ್ನು ಅನೇಕರ ಮಂದಿಗೆ ಕೊಡಬೇಕು. ಈಗ ನೋಡಿ, ಮಾಧ್ಯಮಗಳು ಬಂದ ಮೇಲೆ ಈ ಒಂದು ತಂತ್ರಜ್ಞಾನದಿಂದ ನಾವು ಈ ವಾಟ್ಸಪ್ಗಳ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಮತ್ತು ಈ ವಾಕ್ಯಗಳನ್ನು ನಾವೇನ್ ಮಾಡ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಸಾರ್ತಾ ಇದ್ದೀವಿ. ಅನೇಕರು ಆ ವಾಕ್ಯಗಳನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರು ರಕ್ಷಣೆ ಹೊಂದುವಂತದ್ದು ನಿಜವಾಗಲೇ ಇದೊಂದು ದೊಡ್ಡ ಒಂದು ಯೋಜನೆ. ಈ ಯೋಜನೆ, ಈ ತಂತ್ರಜ್ಞಾನ ಮುಖಾಂತರ ನಾವು ತಂತ್ರಜ್ಞಾನವನ್ನು ಬಳಸಿ ಕರ್ತನ ಸುವಾರ್ತೆಯನ್ನು ಸಾರುವುದಕ್ಕೆ ಇದು ಒಂದು ಒಳ್ಳೆ ಮಾರ್ಗವಾಗಿದೆ. ಅದರಿಂದ ಈಗ ನೋಡ್ರಿ, ಈಗ ರಾಜರತ್ನಂ ಮತ್ತು ಸಂತೋಷ್ ಅವರು ಈ ಒಂದು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಅನೇಕ ಮಂದಿ ನೋಡ್ತಾರೆ. ನೋಡಿ, ಖಂಡಿತ ಎಲ್ಲ ಸಾವಿರಾರು ಮಂದಿ ಒಂದೇ ಸಾರಿ ನಂಬದೆ ಹೋದ್ರು ಕೂಡ ಒಂದು ಆತ್ಮವಾದರೂ ಈ ವಾಕ್ಯ ಅವರ ಹೃದಯದಲ್ಲಿ ಮಾತನಾಡ್ತದೆ. ಖಂಡಿತ ಆ ಸ್ವರ್ಗಕ್ಕೆ ಅವರು ಬಾಧ್ಯರಾಗ್ತಾರೆ. ಸ್ವರ್ಗದ ದೇವರು ಯೇಸು ಸ್ವಾಮಿನೇ ಅಂತ ಹೇಳಿ ತಿಳ್ಕೊಳ್ತಾರೆ. ಅವರೇ ರಕ್ಷಕನು, ಅವರೇ ಪಾಪಗಳಿಂದ ಬಿಡಿಸುವಾತನು. ಅದು ಒಂದು ಆತ್ಮಕ್ಕೆ ಗೊತ್ತಾದ್ರೆ ಸಾಕು. ಯಾಕಂದ್ರೆ ದೇವರು ಹೇಳಿದ ಹಾಗೆ ಒಂದು ಪಾಪಿ ಮನದಿರುಗಿ ರಕ್ಷಣೆ ಹೊಂದಿದ್ರೆ ಪರಲೋಕ ರಾಜ್ಯದಲ್ಲಿ ಒಂದು ದೊಡ್ಡ ಸಂಭ್ರಮ, ಸಂತೋಷ ಅಲ್ವಾ. ಯಾಕಂತಂದ್ರೆ ಒಂದು ಆತ್ಮ ರಕ್ಷಣೆ ಹೊಂದುವುದರಲ್ಲೇ
ನಾವ್ ಯಾವಾಗಲೂ ಕೂಡ ಈ ಪ್ರಯಾಸ. ಆದುದರಿಂದ ಪ್ರೀತಿಯುಳ್ಳವರೇ, ಈಗಿನ ದಿನಮಾನಗಳಲ್ಲಿ ಈ ತಂತ್ರಜ್ಞಾನದಿಂದ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಈ ಒಂದು ವಿಷಯಗಳನ್ನು, ದೇವರ ವಾಕ್ಯಗಳನ್ನು ಹಂಚಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಟ್ರ್ಯಾಕ್ಸ್ ಮುಖಾಂತರ ಸುವಾರ್ತೆ ಸಾರೋಕ್ಕಾಗ್ಬೋದು. ಇತರ ಮಾಧ್ಯಮಗಳನ್ನು ಉಪಯೋಗಿಸಿ ಸುವಾರ್ತೆಯನ್ನು ಸಾರುವಂತದ್ದು ಬಹಳ ಪ್ರಾಮುಖ್ಯವಾದಂತ ವಿಷಯವಾಗಿದೆ. ಅದರಿಂದ ಪ್ರೇರೆ, ಈ ಒಂದು ಸಮಯದಲ್ಲಿ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಈ ಮಾತನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ. ಯಾಕಂತಂದ್ರೆ ಇಲ್ಲಿ ಈ ಮಿಷನರಿ ಕೂಡ ಅದ್ಭುತವಾದಂತ ಒಂದು ಸೇವೆಯನ್ನು ಮಾಡಿದ್ದಾರೆ. ಮತ್ತೆ ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆಯಿಂದ ತೆಗೆದುಕೊಳ್ಳುವಂತ ದೇವರಂತಂದ್ರೆ, ದೇವರ ಮಹಿಮೆಗಾಗಿ ನಾವೀನ್ಯತೆಯನ್ನು ಬಳಸಿ ದೇವರ ಸತ್ಯವನ್ನು ಹಂಚಿಕೊಳ್ಳಲು ನಾವು ಇಂದಿನ ತಂತ್ರಜ್ಞಾನವನ್ನು ಬಳಸುವಂತದ್ದು ಕೂಡ ಬಹಳ ಪ್ರಾಮುಖ್ಯ. ಮತ್ತು ನಾವು ಪ್ರತಿಯೊಬ್ಬೊಬ್ಬರು ಈ ಮಾತುಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಆ ಮಿಷನರಿ ಯಾವ ರೀತಿ ಸೇವೆ ಮಾಡಿದ್ದಾರೆ, ಎಷ್ಟೇ ಬಡತನ ಇದ್ರೂನು ಮತ್ತು ಅನೇಕರ ಅಪಹಾಸ್ಯ ಮಾಡಿದ್ರು ಅವ್ರು ಅದನ್ನೆಲ್ಲ ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಅವ್ರು ಏನಂತಂದ್ರೆ ಅವ್ರಿಗೆ ಕೊಟ್ಟಂತ ತಲಾಂತು, ಅವರು ಏನು ಕೆಲಸ ಮಾಡ್ತಾರೆ ಆ ಕೆಲಸದಿಂದ ಅವರು ಆ ಒಂದು ಮುದ್ರಣ ಯಂತ್ರವನ್ನು ಅವರು ತಯಾರಿಸಿ ಅನೇಕರಿಗೆ ಸತ್ಯವೇದವನ್ನು ಆ ಒಂದು ಮುದ್ರಿಸಿ ಅನೇಕರಿಗೆ ವಾಕ್ಯವನ್ನು ಕೊಟ್ರು. ಯಾಕಂದ್ರೆ ಆ ವಾಕ್ಯಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಕಾರಣ, ಈ ಭೂಮಿ ಆಕಾಶಗಳು ಅಳಿದು ಹೋಗಿದ್ರು ಕೂಡ ದೇವರ ವಾಕ್ಯ ಎಂದಿಗೂ ಅಳಿಯರು ಅಂತ ಹೇಳಿ ಅವರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಆದ್ರಿಂದಾನೇ ಆ ಒಂದು ವಾಕ್ಯದ ಪ್ರಕಾರ 24:35 ವಚನದ ಪ್ರಕಾರ ಅವರು ಅದನ್ನೇ ಮನದಟ್ಟು ಮಾಡಿಕೊಂಡು ಮುದ್ರಿಸಿ ಅನೇಕರಿಗೆ ಈ ಸುವಾರ್ತೆಯನ್ನು ಸಾರಿದ್ರು. ದೇವರನ್ನ ಕೂಡ ವಿಧವಾದಂತ ರೀತಿಯಲ್ಲಿ ನಮ್ಮನ್ನು ಕೂಡ ಉಪಯೋಗಿಸಿಕೊಂಡು ಕರ್ತನ ಹಸ್ತವನ್ನು ಯಾವಾಗಲೂ ಕೂಡ ನಾವು ಬಯಸೋಣ. ಆತನು ನಮ್ಮೊಂದಿಗಿದ್ದು ಕೆಲಸ ಮಾಡುವಾಗ ಅದು ಸಾಧನೆಗಳ ಸುರಿಮಳೆ ಆಗುತ್ತದೆ ಅಂತ ಹೇಳಿ ನಾವು ನೋಡುತ್ತೇವೆ. ಸಾಧನೆಗಳು ನಾವು ಮಾಡ್ಲಿಕ್ಕೆ ಸಾಧ್ಯ ಯಾವಾಗ? ಕರ್ತನ ಹಸ್ತವು ನಮ್ಮೊಂದಿಗೆ ಇರುವಾಗ. ಆದ್ದರಿಂದ ಇದನ್ನು ನಾವು ಮನದಟ್ಟು ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನು ತಾಯಿ ಗರ್ಭದಲ್ಲಿ ಇರುವಾಗಲೇ ನಮ್ಮನ್ನು ತಿಳಿದುಕೊಂಡಿದ್ದಾರೆ, ಪಿಂಡವಾಗಿರುವಾಗಲೇ ತಿಳಿದುಕೊಂಡಿದ್ದಾರೆ. ಆದುದರಿಂದ ನಮ್ಮನ್ನು ತಿಳಿದುಕೊಂಡಂತ ದೇವರು ನಮ್ಮ ಜೊತೆ ಇದ್ದು ಆತನು ಕೆಲಸ ಮಾಡುವ ಆತನಾಗಿದ್ದಾನೆ. ಅನೇಕ ಸಾಧನೆಗಳನ್ನು ಮಾಡುವಂತೆ ದೇವರು ನಮ್ಮನ್ನೆಲ್ಲರನ್ನು ಕೂಡ ಉಪಯೋಗಿಸುವಂತವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಇಂಥ ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತ, ಈ ಒಂದು ಜೂಮ್ ಅಲ್ಲಿರುವಂತ ನಮ್ಮೆಲ್ಲರನ್ನು ಕೂಡ ನೀನು ಆಶೀರ್ವದಿಸಿ ಕೃಪೆಯಿಂದ ತುಂಬಿಸ ಸ್ವಾಮಿ. ಅಪ್ಪ, ನಾವು ಪ್ರತಿಯೊಬ್ಬೊಬ್ಬರು ಈ ದಿನದ ಆ ವಾಕ್ಯದ ಪ್ರಕಾರ ನಿನ್ನ ಹಸ್ತವು ಅಪ್ಪ ನಮ್ಮ ಮೇಲೆ ಇರುವಾಗ ಅನೇಕ ಸಾಧನೆಗಳನ್ನು ಮಾಡುವಂತವರಾಗಿದ್ದೇವೆ. ಅಪ್ಪ, ನೀವು ನಮ್ಮ ಜೊತೆ ಇದ್ದು ಕೆಲಸ ಮಾಡು. ಅರ್ಥನೇ, ಈ ಒಂದು ಸಮಯದಲ್ಲಿ ನಮ್ಮೆಲ್ಲರನ್ನು ಕೂಡ ಅಭಿಷೇಕಿಸಿ ಆಶೀರ್ವದಿಸಿ ಅನೇಕ ಆತ್ಮಗಳನ್ನು ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸುವಂತೆ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿನ್ನಲ್ಲಿ ಬೇತವರಾಗಿದ್ದೇವೆ. ಹೌದು ಕರ್ತನೆ, ನೀನೆಲ್ಲಾ ಕಾರ್ಯಗಳಲ್ಲಿ ನಮಗೆ ಜಯವನ್ನು ಕೊಡುವಂತ ಅವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ವಿಶೇಷವಾಗಿ ಈ ದಿನದಲ್ಲಿ ಕೂಡ ಅಪ್ಪ ಜೋಹಾನ್ಸ್ ಗುಟೆನ್ಬರ್ಗ್ ಅವರ ಒಂದು ಜೀವಿತದಲ್ಲಿ ಅಪ್ಪ ಯಾವ ರೀತಿ ಅಪಹಾಸ್ಯ, ಬಡತನ, ಕಷ್ಟ ಏನೇ ಬಂದರೂ ಕೂಡ ಅವರಿಟ್ಕೊಂಡಂತ ಗುರಿ ಹೇಗಾದ್ರೂ ಈ ಸತ್ಯವೇದವನ್ನು ಅನೇಕರಿಗೆ ಕೊಡಬೇಕು ಅಂತ ಹೇಳಿ ಅವರು ಮುದ್ರಣ ಯಂತ್ರವನ್ನು ಕಂಡಿಡಿದು ಅನೇಕರಿಗೆ ಸತ್ಯವೇದ ವಾಕ್ಯಗಳನ್ನು ಪರಿಚಯಿಸಿದ್ರು. ಅಪಹಾಸ್ಯಗೈದವರೆಲ್ಲರೂ ಕೂಡ, ಅಪಹಾಸ್ಯ ಮಾಡಿದವರು ಕೂಡ ನಿನ್ನ ಕಡೆಗೆ ತಿರುಗಿಕೊಂಡ್ರು. ಹೌದು ಸ್ವಾಮಿ, ನೀನೇ ನಮ್ಮ ಜೊತೆ ಇದ್ದು ಅಪ್ಪ ನಮಗೆ ಕೊಟ್ಟಿರುವಂತ ತಲಾಂತಗಳ ಮುಖಾಂತರ ಅನೇಕರಿಗೆ ನಿನ್ನ ಸುವಾರ್ತೆಯನ್ನು ಸಾರುವ ಹಾಗೆ ನೀನು ಸಹಾಯ ಮಾಡು, ಆಶೀರ್ವದಿಸು. ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದು ಆಮೇಲೆ